ನಮಸ್ಕಾರ ವೀಕ್ಷಕರೇ, SLN ಆಸ್ಟ್ರೋಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು GK ಗುರುರಾಜ್. ಲಗ್ನಾಧಿಪತಿ 1, 2, 3, 4 ಸ್ಥಾನಗಳಲ್ಲಿದ್ದರೆ ಏನು ವಿಶೇಷವಾದಂಥ ಫಲಗಳನ್ನು ಸರಣಿ ವಿಭಾಗವನ್ನು ಮಾಡಿದ್ದೆ. ಈಗ ಇದೇ ಲಗ್ನಾಧಿಪತಿ 5ನೇ ಸ್ಥಾನದಲ್ಲಿದ್ದರೆ ಆಗುವಂಥ ಫಲದಾಯಕಗಳು ಏನು, ಅವರ ಪೂರ್ವ ಜನ್ಮದ ಪುಣ್ಯಗಳು ಹೇಗೆ ವಿಶೇಷವಾಗಿರುತ್ತೆ ಅನ್ನೋದನ್ನು ಈ ಸರಣಿಯಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಈಗ ವಿಷಯಕ್ಕೆ ಬರೋಣ. ಈಗ ಸಾಮಾನ್ಯವಾದಂಥ ಫಲವನ್ನು ಹೇಳ್ತಾ ಇದ್ದೀನಿ. ಈಗ ಇದನ್ನೇ ಯಾವುದಾದ್ರೂ ಲಗ್ನ ತಗೊಳ್ಳಿ. ಈ 12 ಮನೆಗಳಲ್ಲಿ ಯಾವುದಾದ್ರೂ ಸರಿ ಲಗ್ನ. ಈಗ ಮಿಥುನ ಲಗ್ನ ಅದಂತ ಇಟ್ಕೊಳ್ಳಿ. ಇದೇ ಲಗ್ನಾಧಿಪತಿಯಾದ ಬುಧ 5ನೇ ಸ್ಥಾನದಲ್ಲಿ ಇದ್ದಾನೆ ಅಂತವರಿಗಿದ್ರೆ, ಅದೇ ತರ ಮೇಷ ಲಗ್ನಕ್ಕೆ 5ನೇ ಸ್ಥಾನ, ವೃಷಭ ಲಗ್ನಕ್ಕೆ 5ನೇ ಸ್ಥಾನ, ಹಾಗೆ ಕಟಕ ಲಗ್ನಕ್ಕೆ 5ನೇ ಸ್ಥಾನ, ಸಿಂಹ ಲಗ್ನಕ್ಕೆ 5ನೇ ಸ್ಥಾನ, ಹೀಗೆ 5ನೇ ಸ್ಥಾನಗಳಲ್ಲಿ ಆಯಾ ಲಗ್ನಾಧಿಪತಿಗಳು 5ನೇ ಸ್ಥಾನದಲ್ಲಿದ್ದರೆ ಅವರಿಗೆ ಏನು ವಿಶೇಷವಾದ ಫಲ, ಜೀವನ ಹೇಗೆ ನಡೆಸ್ತಾರೆ ಅನ್ನೋದನ್ನ ಈ ಸರಣಿಯಲ್ಲಿ ತಿಳಿಸ್ತೀನಿ. ಮೊಟ್ಟ ಮೊದಲಿಗೆ ಲಗ್ನಾಧಿಪತಿ 5ನೇ ಸ್ಥಾನದಲ್ಲಿದ್ದರೆ ಅವರಿಗೆ ವಿಶೇಷವಾದಂಥ ಫಲ ಏನಪ್ಪಾ ಅಂದ್ರೆ ಪೂರ್ವ ಜನ್ಮದ ಪುಣ್ಯ. ಅಪಾರವಾದಂಥ ಪುಣ್ಯ ಸಂಪಾದನೆ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ತಾನು ಬಯಸದೇ ಇದ್ರೂ ಎಲ್ಲವೂ ಒದಗಿ ಬರುತ್ತೆ. ಭಗವಂತ ಚೆನ್ನಾಗಿ ಒದಗಿ ಕೊಡ್ತಾನೆ. ಏನು ಪೂರ್ವ ಪುಣ್ಯ ಸ್ಥಾನ ಅಂದ್ರೆ ತಂದೆ ತಾಯಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಹಾಗಾಗಿ ಅವ್ರಿಗೆ 60 ವರ್ಷ ಆದರೂ ತಂದೆ ತಾಯಿಗಳು ಅವರು ಜೀವಂತವಾಗಿದ್ದು ತಂದೆ ತಾಯಿ ಸೇವೆ ಮಾಡಿಕೊಂಡು ತಂದೆ ತಾಯಿ ಮಗನನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ. ಮನೆಯಲ್ಲಿ ಒಂದು ವಿಷಯ ಹೇಳ್ತೀನಿ, ಇದು ನನಗಾಗಿದ್ದ ಅನುಭವ. ತಂದೆ ತಾಯಿ ಮನೆಯಲ್ಲಿದ್ರೆ ಎಷ್ಟು ಬಲ ಇರುತ್ತೆ ಅನ್ನೋದು ಇದ್ದವರಿಗೆ ಮಾತ್ರ ಅದು ಅರಿವಾಗಿರುತ್ತೆ, ಗೊತ್ತಿರುತ್ತೆ. ಅದೇ ತಂದೆ ತಾಯಿ ಇಲ್ಲ ಅಂತ ಇಟ್ಕೊಳ್ಳಿ ಅಂತವರಿಗೆ ಯಾರು ನಿಮ್ಮನ್ನು ತಿರುಗಿ ಸಹಿತ ನೋಡಲ್ಲ. ಎಷ್ಟೇ ಆಗಿರ್ಬೋದು, ತಮ್ಮ ಅಣ್ಣ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಸಂಬಂಧಗಳಲ್ಲಿ ಎಲ್ಲೋ ತುಂಬಾ ಅಪರೂಪ. ಅದರಲ್ಲೂ ಮತ್ತೆ ಪೂರ್ವ ಪುಣ್ಯ ಇದ್ದರೆ ಮಾತ್ರನೇ ಅಣ್ಣ ಅದನ್ನು ತಂದೆ ಸ್ಥಾನದಲ್ಲಿದ್ದು ತಮ್ಮನ ಬಗ್ಗೆ ಜಾಸ್ತಿ ಗಮನ ಕೊಡ್ತಾನೆ. ಇದು ಜನ್ಮಾಂತರದ ಪುಣ್ಯನೇ, ಅಷ್ಟು ಸುಲಭ ಅಲ್ಲ ಆ ರೀತಿ ಬರಬೇಕು ಅಂದ್ರೆ. ಆತರ ಪೂರ್ವ ಪುಣ್ಯಗಳು ಏನಾದರೂ ತುಂಬಾ ಇದ್ರೆ ತಂದೆ ತಾಯಿಗಳ ಸೇವೆ ಚೆನ್ನಾಗಿ ಮಾಡಿರ್ತಾರೆ. ಹಾಗಾಗಿ ಅವ್ರಿಗೂ ತಂದೆ ತಾಯಿ, ಅವ್ರಿಗೆ 60-70 ವರ್ಷ ಆದ್ರೂ ತಂದೆ ತಾಯಿ ಇರ್ತಾರೆ. ನಾನಂತವ್ರನ್ನ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಅವರು ತುಂಬಾ ಚೆನ್ನಾಗಿ, ಅದಕ್ಕೆ ಇವತ್ತಿಗೂ ಬಾಳಿ ಬದುಕ್ತಾ ಇದ್ದಾರೆ, ಮುಂದೆನೂ ಬಾಳಿ ಬದುಕ್ತಾರೆ. ಅದರಂತೆ ಮಕ್ಕಳು ತುಂಬಾ ಹೇಳಿದ ಮಾತು ಕೇಳ್ಕೊಂಡಿರ್ತಾರೆ. ಮತ್ತೆ ಅವರ ಬದುಕು ಚೆನ್ನಾಗಿರುತ್ತೆ. ಒಳ್ಳೆ ಅಳಿಯ ಸಿಗ್ತಾನೆ, ಒಳ್ಳೆ ಸೊಸೆ ಸಿಗ್ತಾರೆ, ಒಳ್ಳೆ ಮಕ್ಕಳಾಗ್ತಾರೆ, ಮೊಮ್ಮಕ್ಕಳಾಗ್ತಾರೆ. ವಿದ್ಯೆ ತುಂಬಾ ಚೆನ್ನಾಗಿ ಒಲಿದು ಬಂದಿರುತ್ತೆ. ಇನ್ನೊಬ್ಬರಿಗೆ ತುಂಬಾ ಚೆನ್ನಾಗಿ ವಿದ್ಯೆಯನ್ನು ಹೇಳ್ಕೊಡುವಂತವರಾಗಿರ್ತಾರೆ. ಯಾವುದಾದ್ರೂ ವಾಹನ ತಗೊಂಡಿದ್ರೆ ಆ ವಾಹನದ ಸೌಕರ್ಯ ತುಂಬಾ ಚೆನ್ನಾಗಿರುತ್ತೆ. ಕೆಲವರೆಲ್ಲ ಗಾಡಿ ತಗೊಂಡಿರಿ ಬರೀ 3 ಕೈ ಕೊಡ್ತಾ ಇದೆ ಅಂತಾರಲ್ಲ, ಆ ರೀತಿಯಾದಂಥ ದುಃಖ ಇರಲ್ಲ. ಹೆಜ್ಜೆಜ್ಜೆಗೂ ದುಃಖಗಳು ಬರೋಕೆ ಸಾಧ್ಯನೇ ಇರೋದಿಲ್ಲ. ಯಾಕಂದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ತಂದೆ ತಾಯಿ ಜೀವಂತವಾಗ್ಲೂ ಚೆನ್ನಾಗಿ ನೋಡ್ಕೊಂತಾರೆ. ಆಮೇಲೆ ಅವರು ದೇಹ ತ್ಯಾಗ ಮಾಡಿದ ಮೇಲೂ ಮುಂದೆ ತಂದೆ ತಾಯಿಗೆ ಮಾಡಬೇಕಾಗಿರುವಂತ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ. ಕರ್ತವ್ಯ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಮಾಡೋದ್ರಿಂದ ಅವರ ಜೀವನಕ್ಕೆ ಬೆನ್ನಿಂದ ಕಟ್ಕೊಂಡು ಹೋಗುವಂತ ಈ ಸಂಪತ್ತುಗಳು. ಮತ್ತೆ ಸಂಪತ್ತನ್ನ ಕೂಡಿಡಬೇಕಾದ್ರೂ ಇದು ಬೇಕು ಅದು ಬೇಕು ಅಂತ ಕೂಡಿಡಲ್ಲ, ಜಿಪುಣತನದಿಂದ ಕೂಡಿಡಲ್ಲ. ಸ್ವಾಭಾವಿಕವಾಗಿ ಚೆನ್ನಾಗಿ ತಾನೇ ಒಲಿದು ಬರುತ್ತೆ ಸಂಪತ್ತು. ಅವ್ರೇನು ಕೂಡಿಡಬೇಕು ಅಂತ ಕಷ್ಟಪಟ್ಟು ಸಂಪಾದನೆ ಮಾಡಲ್ಲ, ತಾನು ಸಂಪಾದನೆ ಮಾಡ್ತಾ ಇರ್ತಾರೆ. ಸಂಪತ್ತು ಹಾಗೆ ಅವರ ಹಿಂದೆ ಕೂಡಿಡ್ತಾ ಬರ್ತಾ ಇರ್ತಾರೆ. ಅಂಥ ಒಂದು ಪೂರ್ವ ಜನ್ಮದ ಪುಣ್ಯನೇ ಈ ಲಗ್ನಾಧಿಪತಿ 5ನೇ ಸ್ಥಾನದಲ್ಲಿದ್ದರೆ ಆಗುವಂತಹ ಶುಭ ಫಲಗಳು ಇದರಲ್ಲಿ ಬರುತ್ತೆ. ಚೆನ್ನಾಗಿ ಓದಿರ್ತಾರೆ, ಓದಕ್ಕೆ ತಕ್ಕಂತೆ ಬುದ್ಧಿ ಇರುತ್ತೆ, ಬುದ್ಧಿಗೆ ತಕ್ಕಂತೆ ನಡವಳಿಕೆ ಇರುತ್ತೆ, ನಡವಳಿಕೆಗೆ ತಕ್ಕಂತೆ ಜನಗಳ ಸಂದರ್ಶನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಜೀವನ ನಡೆಸ್ತಾರೆ. ಚ್ಯುತಿ ಇಲ್ಲದೆ ಬದುಕನ್ನು ತುಂಬಾ ಚೆನ್ನಾಗಿ ನಡೆಸ್ತಾರೆ. ಹೆಂಡತಿ ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಮಕ್ಕಳ ಇಷ್ಟಾರ್ಥಗಳನ್ನು ತುಂಬಾ ಚೆನ್ನಾಗಿ ಅವರ ಅರಿತುಕೊಂಡು ಮಕ್ಕಳನ್ನು ತುಂಬಾ ಚೆನ್ನಾಗಿ ಸಾಕ್ತಾರೆ. ಯಾವುದೇ ರೀತಿಯಾದಂಥ ಜೀವನದಲ್ಲಿ ಕಷ್ಟಕ್ಕೆ ಸಿಲುಕುವಂತ ರೀತಿಯಲ್ಲಿ ಅವರು ಬದುಕೋದಿಲ್ಲ. ಆನಂದಮಯವಾಗಿ ಜೀವನವನ್ನು ಸಾಗಿಸ್ತಾ ಎಲ್ಲರಲ್ಲೂ ಸಂತೋಷ ಪಡಿಸ್ತಾ ತಾನು ಸಂತೋಷವಾಗಿದ್ದು ಇನ್ನೊಬ್ಬರನ್ನು ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋದೇ ಈ ಪೂರ್ವ ಪುಣ್ಯದ ಸ್ಥಾನ. ಲಗ್ನಕ್ಕೆ 5ನೇ ಸ್ಥಾನ. ನಿಮ್ಮ ಜಾತಕ ಕುಂಡಲಿಗಳನ್ನು ಮುಂದೆ ಇಟ್ಕೊಳ್ಳಿ. 5ನೇ ಸ್ಥಾನದಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಚಿಂತೆ ಮಾಡಬೇಡಿ. ಬೇರೆ ಬೇರೆ ಕಡೆ ಗ್ರಹಗಳು ಸ್ಥಿತರಾಗಿದ್ದಾಗಲೂ ಇದೇ ತರ ಪೂರ್ವ ಪುಣ್ಯ ಇರುತ್ತೆ. ಇದಕ್ಕೆಲ್ಲ ಮುಂದಿನ ಸರಣಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಈ 4 ಮಂತ್ ಮುಗಿಸ್ತಾ ಇದ್ದೀನಿ. ಮುಂದಿನ ಸರಣಿಯಲ್ಲಿ ಮತ್ತೊಂದಷ್ಟು ವಿಷಯಗಳು ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.